ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಐಡ್ರಾಮಾ ಆಗಿತ್ತು. ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತ ಸರ್ಕಾರ ಕುರ್ಚಿ ಕದನದಲ್ಲಿ ನಿರತರಾಗಿದ್ದರು. ಸಾರ್ವಜನಿಕವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇದೊಂಥರ ಅಸಹ್ಯವಾಗಿತ್ತು. ಎಲ್ಲ ಒಂದು ಕಡೆ ಈ ಒಂದು ಕುರ್ಚಿ ಕದನ, ಪವರ್ ಶೇರಿಂಗ್ ಅನ್ನೋದು ಇನ್ನೇನು ತಾರಕಕ್ಕೆ ಹೋಯಿತು ಅನ್ನೋಷ್ಟರೊಳಗಡೆ ಸದ್ಯ ಇದೀಗ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದೆ. ಭಾರತೀಯ ಜನತಾ ಪಕ್ಷಕ್ಕೆ ಅತಿದೊಡ್ಡ ರಾಜಕೀಯ ಅಸ್ತ್ರ ಆಗಿತ್ತು. ಸದ್ಯಕ್ಕೆ ಅಸ್ತ್ರವನ್ನು ಹೈಕಮಾಂಡ್ ಕಿತ್ತುಕೊಂಡಿದ್ದಾರೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಜನರ ಆಶೋತ್ತರಗಳನ್ನು, ಜನರ ಸಮಸ್ಯೆಗಳನ್ನು, ಮತ ಹಾಕಿದ ಮತದಾರರ ಸಮಸ್ಯೆಗಳನ್ನು ಆಲಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಅದು ನಡೆ ಆಗಿರಬೇಕು. ಅದನ್ನು ಬಿಟ್ಟು ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಸರ್ಕಾರದ ನಡೆ, ಪರಸ್ಪರ ನಾಯಕರ ಕುರ್ಚಿ ಕಿತ್ತಾಟ ಅಸಹ್ಯವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲಾರದು. ಇದೀಗ ಕದನ ವಿರಾಮ ಘೋಷಣೆಯಾಗಿದೆ. ಇದರ ಬೆನ್ನಲ್ಲೇ ಲೋಕಸಭೆ ಅಧಿವೇಶನ ಆರಂಭವಾಗಿದೆ. ಈ ಬಾರಿಯ ಲೋಕಸಭೆ ಅಧಿವೇಶನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ದೊಡ್ಡ ವಾಕ್ಸಮರ, ಜಟಾಪಟಿ, ಆರೋಪ ಪ್ರತ್ಯಾರೋಪ ಆರಂಭವಾಗ್ತಿದೆ. ಯಾಕಂತೇಳಿದರೆ ಬಿಹಾರ ಚುನಾವಣೆ ಸೋಲು ಕಾಂಗ್ರೆಸ್ ಪಕ್ಷಕ್ಕೆ ಅರಗಿಸಿಕೊಳ್ಳಲು ಆಗ್ತಾಯಿಲ್ಲ. BJP ಹೇಳುವಂತೆ ರಾಹುಲ್ ಗಾಂಧಿಯವರು, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ 100ನೇ ಚುನಾವಣೆ ಸೋಲು ಅಂತೇಳಿ ವ್ಯಂಗ್ಯವಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಚುನಾವಣಾ ಆಯೋಗವೇ BJPಯ ಪರವಾಗಿ ಚುನಾವಣೆ ನಡೆಸ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡೋ ಮುಖಾಂತರ ವೋಟ್ ಚೋರಿ ಎಂಬ ಅಭಿಯಾನವನ್ನು ಮಾಡ್ತಿರುವಂಥದ್ದು. ಅಲ್ಲದೆ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಕೂಡ ಕಾಂಗ್ರೆಸ್ ವಿರೋಧವನ್ನು ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ಬಿಹಾರ ಚುನಾವಣೆಗೆ ಸೋಲಿಗೆ ಕಾರಣ ಅಂತ ಆರೋಪ ಮಾಡ್ತಿರ್ತಕ್ಕಂಥದ್ದು. ಮತ್ತು ದೇಶದ ವಿವಿಧ ರಾಜ್ಯಗಳು ಕೂಡ ಈ ಒಂದು SIRಗೆ ಮುಂದಾಗಿರ್ತಕ್ಕಂಥ. ಹಾಗಾಗಿ ಚುನಾವಣಾ ಆಯೋಗವೇ BJP ಪರ ಚುನಾವಣೆ ಮಾಡ್ತಿದೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಆ ಮುಖಾಂತರ ನಾನು ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಳಿ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ವಿಪಕ್ಷಗಳು ಅಂತ ಹೇಳಿದ್ರೆ ಬೊಗಳುವ ನಾಯಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಯಾರಾದರೂ ಮಲಗಿದರೆ ಅವ್ರನ್ನ ಎಚ್ಚರಿಸುವಂಥ ಕೆಲಸ, ಅದು ಜನರ ಪರವಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಇಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇತ್ತು. ಈ ಕುರ್ಚಿ ಕಿತ್ತಾಟದಲ್ಲಿ ವಿಪಕ್ಷ ಯಾಕೆ ಮೌನವಾಗಿತ್ತು, ಆದರೆ ಅದರ ಲಾಭವನ್ನು ಪಡೀಲಿಕ್ಕೆ ನಾವು ಹೊರಟಿತ್ತ ಅನ್ನೋದು ಕೂಡ ಹಲವಾರು ಅನುಮಾನ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ವಕ್ತಾರರಾಗಿರ್ತಕ್ಕಂಥ ವಿಜಯ್ ಪ್ರಕಾಶ್ ಅವರು ಇವತ್ತು ಬಂದಿದ್ದಾರೆ. ವಿಜಯ್ ಪ್ರಕಾಶ್ ಅವರೇ, ಒಟ್ಟಾರೆ ಈ ಕುರ್ಚಿ ಪ್ರಾಸನದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಒಂದು ಕಡೆ ಲಾಭ ನೋಡೋಕೆ ಮಾಡಿ ಅವರು ಕದನ ವಿರಾಮ ಘೋಷಣೆ ಮಾಡಿರ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ತಮಗೆ ನಿರಾಸೆ ಆಯಿತಾ? TRPಯಲ್ಲಿ ನಂಬರ್ 1 ಸ್ಥಾನ ಪಡೆದಿರೋ ನ್ಯೂಸ್ 18 ಕನ್ನಡಗೆ ಅಭಿನಂದನೆಗಳು. ಈ ಕುರ್ಚಿ ಗಲಾಟೆಯಲ್ಲಿ 137 ಸ್ಥಾನ ಪಡೆದ ಕಾಂಗ್ರೆಸ್ ಇವತ್ತು ಅಭದ್ರ ಸರ್ಕಾರ ಅನ್ಸ್ಕೊಂಡಿದೆ. ಕಳೆದ ಕೆಲವು ದಿವಸದಿಂದ ಇಲ್ಲ, ಸುಮಾರು 2.5 ವರ್ಷದಿಂದ ಈ ಗಲಾಟೆ ನಡೀತಾನೆ ಬರ್ತಾ ಇದೆ. ಕೊನೆಗೆ ಏನಾಗ್ತಾ ಇದೆ ಅಂತಂದರೆ, ಇವತ್ತಿನ ದಿವಸ ಜನರ ಆಶೋತ್ತರಗಳನ್ನು ಯಾವುದೂ ಈಡೇರಿಸೋಕ್ಕಾಗ್ತಾ ಇಲ್ಲ. ಕೊನೆಗೆ ಇವತ್ತು ಸುಮಾರು ದಿವಸನ ನೋಡ್ತಾ ಇದ್ದೀವಿ, 15 ದಿವಸ ನೋಡ್ತಾ ಇದ್ದೀವಿ, ಒಬ್ಬರ ಮನೆಯಲ್ಲಿ ಉಪಹಾರ, ಊಟ, ಭೋಜನ. ಇವರು ಉಪಹಾರ, ಊಟ, ಭೋಜನ ಅಂತ ಒಬ್ಬರ ಮನೆಗೆ ಒಬ್ಬರು ಹೋಗ್ತಾ ಇದ್ದಾರಲ್ಲ, ಇದನ್ನು ಅದೇ ಟೈಮನ್ನು ಇವರು ಜನರ ಆಶೋತ್ತರಗಳಿಗೆ ಅದನ್ನು ಸರಿಯಾಗಿ ಬೆಳೆಸ್ಕೊಂಡಿದ್ದಾರೆ. ಅವರವರ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಅಂತ ಬಳಸ್ಕೊಂಡಿತ್ತು ಅಂತಂದರೆ, ಸುತ್ತಾಡಿತ್ತು ಅಂತಂದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಕಾಂಗ್ರೆಸ್ಗೆ. ಆಯಿತಾ? ಇದ್ರ ಜೊತೆಗೇ ಏನಾಗ್ತಾಯಿದೆ ಅಂತಂದರೆ, ಈ ಕರ್ನಾಟಕ ಯಾವ ಸ್ಥಿತಿಯಲ್ಲಿ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರ ಈಗೋ, ಆಮೇಲೆ ಶಿವಕುಮಾರ್ ಅವರ ಆ್ಯಂಬಿಷನ್, ಇದ್ರ ಮಧ್ಯೆ ಸಿಲುಕೊಂಡು ಕರ್ನಾಟಕ ರಾಜ್ಯ ಇವತ್ತು ಒದ್ದಾಡ್ತಾ ಇದೆ ಇವತ್ತು. ಆಯಿತಾ? ಈ ಕಡೆ ಸಿದ್ದರಾಮಯ್ಯನೂ ಬಿಡಲ್ಲ, ಈ ಕಡೆ ಶಿವಕುಮಾರು ಬಿಡಲ್ಲ. ಕೊನೆಗೆ ಯಾರು ಇದನ್ನು ವಿಕ್ಟಿಮ್ ಆಗಿರೋದು ಯಾರು? ಇದ್ರ ವಿಕ್ಟಿಮ್ ಆಗಿರೋದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನತೆ. ಒಂದು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕಂತ ಮಾಡುವಂಥದ್ದು ಮತ್ತು ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿರ್ತಕ್ಕಂಥ ವಿಪಕ್ಷ ಇಡೀ ಪ್ರಾಸನದಲ್ಲಿ ಎಲ್ಲ ಒಂದು ಕಡೆ ಆದಂಗಾಗುತ್ತೆ. ಮಾದಪ್ಪನ ಜಾತ್ರೆ ಅನ್ನೋ ರೀತಿಯಲ್ಲಿದ್ದರೆ ನೀವು ಜನರ ಪರವಾಗಿ ಧ್ವನಿ ಎತ್ತಬೇಕಿತ್ತಲ್ಲ ಕಾಂತಿಯವರೇ? ಖಂಡಿತ. ನಾವು ಅನೇಕ ವಿರೋಧ ಪಕ್ಷವಾಗಿ, ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಇದು ಯಾವುದು ಕೇಳಿಸಲ್ಲ. ಇವತ್ತು ತಿಂಡಿ ತಿನ್ನಬೇಕು ಅಥವಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಇವರಿಗೆ ಹೈಕಮಾಂಡ್
ಆಜ್ಞೆ ಬೇಕಾಯ್ತು ಅಂತ ಅನಿಸುತ್ತೆ ನಮಗೆ. ಪ್ರತಿಯೊಂದಕ್ಕೂ ಮೋದಿಗೆ ಬಿಟ್ಟು ತೋರಿಸ್ತಾ ಇದ್ರು, ಇವತ್ತು ತಿಂಡಿ ತಿನ್ನೋಕ್ಕೂ ಕೂಡ ಅವರ ಹೈಕಮಾಂಡ್ ಹೇಳಬೇಕಾಯ್ತು. ರಾಷ್ಟ್ರೀಯ ಪಕ್ಷಗಳದ್ದು ಇದೆಯಲ್ಲ ಅದು ಮನೋಪಲಿ ಇದ್ದಿದೆ ನಿಮ್ಗೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಮತ್ತು ಅದು ತಪ್ಪು ಅಂತಲ್ಲ, ಒಂದು ವ್ಯವಸ್ಥೆ, ಅದೊಂದು ಪ್ರೋಟೋಕಾಲ್ ಥರ. ಅದು ಭಾರತೀಯ ಜನತಾ ಪಕ್ಷದಲ್ಲೂ ಅಷ್ಟೇ, ನೀವು ಈ ಥರ ಮಾಡಿ ಅಂತ ಹೇಳಿದ್ರೆ, ಇಲ್ಲಾಂದರೆ ವ್ಯವಸ್ಥೆನೇ, ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆನೇ ಆಳದಂತಾಗುತ್ತೆ. ಎಸ್, ನಿಮ್ಮಲ್ಲೂ ಕೂಡ ಆ ಥರ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಡಿಯೂರಪ್ಪನವರು, ಎಲ್ಲರೂ ಕೇಳಿದ್ದಾರೆ. ಆದರೆ ಎಲ್ಲೊಂದು ಕಡೆ ವಿಪಕ್ಷವಾಗಿ ಈ ವಿಷಯದಲ್ಲಿ ಎಲ್ಲೊಂದು ಕಡೆ ನೀವು ಲಾಭ ನೋಡಿದ್ರಾ ಅಥವಾ ಏನು ಲಾಭ ಆಗಲ್ಲ ಅಂತ ಸುಮ್ಮನೆ ಆಗಿದ್ರಾ? ಒಂದು ನಾಟಕಕ್ಕೆ ತೆರೆ ಎಳೆದ್ರು ಅಷ್ಟೇ. ಏನಕ್ಕಂತ ಹೇಳಿದ್ರೆ 8ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಈ 8ನೇ ತಾರೀಕು ಅಧಿವೇಶನಕ್ಕೆ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು ಅನೇಕ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕಾಗಿ ಬಂದಿರೋದ್ರಿಂದ ನಮ್ಮ ವಿಪಕ್ಷದ ಮಾತಿಗೋಸ್ಕರ ಅವರು ಒಂದು ನಾಟಕದ ತೆರೆ ಎಳೆದ್ರೆ ವಿನಃ ಖಂಡಿತವಾಗ್ಲೂ ಬೂದಿ ಮುಚ್ಚಿದ ಗೆಂಡದಂತಿದ್ದಾರೆ. ಅವರ ಕುರ್ಚಿ ಕಾದಾಟ, ಕೆಸರೆರಚಾಟ ಇದು ಯಾವತ್ತೂ ಮುಗಿಯದ ಕತೆ. ಡೇವನಿಂದ ಶುರುವಾಗಿದೆ, 100 ದಿನ ಆದಾಗಲೇ ಶುರು ಮಾಡಿದ್ದಾರೆ ಅವರವರ ಚರ್ಚೆ. ಅವರದೇ ಕಾಂಗ್ರೆಸ್ ಪಕ್ಷದ MLAಗಳೇ ಹೇಳ್ತಾರೆ ನಮ್ಗೆ ಯಾವ ಅನುದಾನ ಬಂದಿಲ್ಲ ಅಂತ. ಅನೇಕ ಚರ್ಚೆಗಳಿದೆ, ರೈತರ ಬಗ್ಗೆ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಂದ್ರೆ ಅದು ಹೇಳಿದರೆ ತಪ್ಪಾಗಲಾರ್ದು. ಬೆಲೆ, ಇದು ಏನು ತೊಗರಿ ಬೆಳೆ ಇರ್ಬೋದು, ರೈತರ ಬೆಲೆ ಏರಿಕೆ ಅಂತ ಹೇಳಿದ್ರೆ ಅವರು ನಿಮಗೆ ಮುಗಿಬಿದ್ದು ಬಿಡ್ತಾರೆ. ನೋಡಿ, ಬೆಲೆ ಏರಿಕೆ ಇರುತ್ತೆ, ಆದರೆ ಈ ದುಪ್ಪಟ್ಟು 5 ಟೈಮ್ಸ್ ಅಲ್ಲ. ಇಲ್ಲಿ ಎಷ್ಟು ಅಪರಾಧಗಳ ಸಂಖ್ಯೆ ಆಯಿತು? ಏನಾದ್ರು ಕಾನೂನು ಸುವ್ಯವಸ್ಥೆ ಇದೆಯಾ? ಅಥವಾ ರೈತರ ಬಗ್ಗೆ ಏನಾದರೂ ಆಯಿತಾ? ಅಥವಾ ಸ್ಕೂಲ್ಗಳ ಬಗ್ಗೆ ಇರ್ಬೋದು, ಅತಿಥಿ ಶಿಕ್ಷಕರ ಬಗ್ಗೆ ಇರ್ಬೋದು. ಇಡೀ ಬ್ಯಾಂಗ್ಳೂರನ್ನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡ್ತೀನಿ ಅಂತ ಹೇಳಿದ್ರು, ಏನಾದರೂ ಒಂದು ಆಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಮಾತು ತಪ್ಪಿದ ಸರ್ಕಾರ. ಯಾವುದೇ ಎದುವರೆ ಯಾಕೆ ನೀವು ಸೈಲೆಂಟ್ ಆಗಿಬಿಟ್ರಿ? ಏನು ಲಾಭ ಆಗಲಿಲ್ಲ ಅಂತನಾ? ಸೈಲೆಂಟ್ ಅಲ್ಲ ಸರ್, ಯಾಕಂದರೆ ನವೆಂಬರ್ ಕ್ರಾಂತಿ ಎಂದವರು ನಾವೇ ಇಲ್ಲ ಚಿದಾನಂದ ಪಟೇಲ್ ಹೇಳಿದ್ದು, KN ರಾಜಣ್ಣ ಹೇಳಿದ್ದು. ಆಮೇಲೆ ಶಾಸಕರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದು ನಾವೇ ಹೇಳಿದ್ದು, ಚಿದಾನಂದ ಪಟೇಲ್ ಹೇಳಿದ್ದು. ಮುಖ್ಯಮಂತ್ರಿ DCM ಅವರ ನಾವು ಏನೇನು ನಡೀತಿದೆ ಅದನ್ನು ಜನರಿಗೆ ಪ್ರಾಮಾಣಿಕವಾಗಿ ತೋರಿಸಿದ್ವಿ. ಅದನ್ನೇ ಅವ್ರು ಹೇಳ್ತಾ ಇರೋದು. ಇವತ್ತು ಹೇಳಿದ್ರಲ್ಲ ಮಾಧ್ಯಮದ ಸೃಷ್ಟಿ ಅಂತ, ಅದಕ್ಕೆ ತಮ್ಮ ಹೆಸರನ್ನ ತೊಗೊಂಡಿದ್ದಂಥದ್ದು, ಇಲ್ಲ ಪ್ರತಿಪಕ್ಷ ತೊಗೊಂಡಿದ್ದಂಥದ್ದು. ಆಮೇಲೆ ಯಾರೋ ಶ್ರಮ ಪಡ್ತಾರೆ, ಮತ್ತೆ ಯಾರೋ ಲಾಭ ಪಡಿತಾರೆ. ಯಾರು ಹೇಳಿದ್ದು ಸರ್? ನಾವಲ್ಲ ಹೇಳಿದಂಥದ್ದು, ಅವ್ರು ಹೇಳಿದಂಥದ್ದು. ಇವತ್ತು ಬಂದ್ಬಿಟ್ಟು ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್. ಯಾರು ಹೇಳಿದ್ದು? DCM ಹೇಳಿದ್ದು, ಪ್ರತಿಪಕ್ಷ ಎಲ್ಲ ಹೇಳಿದಂಥದ್ದು. ನಾವು ಹೇಳಿದ್ದು 137 ಜನ ನಿಮಗೆ ಶಾಸಕರಿದ್ದಾರೆ, ಅಖಂಡವಾದ ಬೆಂಬಲ ಇದೆ, ಗವರ್ನೆನ್ಸ್ ಮಾಡಿ ಅಂತ ಅಂದ್ಬಿಟ್ಟು. ಈ ಥರ ಭ್ರಷ್ಟಾಚಾರ ಮಾಡಿ, ಈ ಥರ ಡಿನ್ನರು ಲಂಚ್ ಮೀಟಿಂಗ್ ಮಾಡ್ಕೊಂಡಿರಕ್ಕಂತ ಹೇಳಿದಂಥದ್ದಲ್ಲ. ರೈತರ ಸಮಸ್ಯೆ, ರೈತರು ಬೂದಿಗೆ ಬಿದ್ದಿದ್ದಾರೆ, ಅವರ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕಂತ ಹೇಳ್ತಾ ಇರೋಂಥದ್ದು. ಇವತ್ತು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏನಂತ ಬಂದ್ಬಿಟ್ಟು, ನಾವೆಲ್ಲ ಒಟ್ಟಾಗಿರ್ತೀವಿ. ಇಲ್ಲ, ಇವ್ರು ಹೇಳ್ತಾ ಇರೋಂಥದ್ದು ಇದು ತಾತ್ಕಾಲಿಕ ತೆರೆ ಅಷ್ಟೇ. ಪಾಪ ಇಬ್ಬರು ಗುದ್ದಾಡ್ಕೊಂಡು ರಕ್ತ ಸೋರಿಸ್ಕೊಂಡು ಬಿದ್ದಿದ್ದಾರೆ. ಪಾಪ ಹೈಕಮಾಂಡ್ ಹೇಳಿದೆ. ಮಂಗಳಾರತಿ ಮಾಡಿದ್ರು ವಿನಾಯಕ್ ನಿಮಗೆ. ಕರ್ನಾಟಕದಲ್ಲಿ ಒಂದಷ್ಟು ವರ್ಷಗಳಿಂದ ನಿಷ್ಪಕ್ಷಪಾತ ಸುದ್ದಿಯನ್ನು ಪ್ರಸಾರ ಮಾಡ್ತಿರುವಂತಹ ನ್ಯೂಸ್ 18 ಒಂದಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಎಲ್ಲರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ, ವಕ್ತಾರರ ಪರವಾಗಿ, BJP ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಶುಭಾಶಯಗಳು. ಮೊದಲಿಗೆ ಅವ್ರು ಮಂಗಳಾರತಿ ಅಂತ ಹೇಳಿದ್ರಿ, ಒಂದೇ ಉತ್ತರ, ಅಧಿಕಾರ ಇದೆ ನಮ್ಮಲ್ಲಿ. ವಿಶ್ ಮಾಡೋಕ್ಕೆ ಥ್ಯಾಂಕ್ ಯು. ಕನ್ನಡಿಗರು, ಕನ್ನಡದ ಜನ, ನಾವು ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ, ಆಯ್ತಾ? ನೀವೆಲ್ಲರೂ ನಮ್ಮ ಚಾನಲ್ನ ವಿಶ್ವಾಸ ಇಟ್ಟು ನೋಡಿದ್ದಕ್ಕೆ, ಯಾರ ಪರವೂ ಯಾರ ವಿರುದ್ಧವೂ ಇಲ್ಲದೆ, ಆಯ್ತಾ, ಬಯಾಸ್ ಇಲ್ಲದೆ ಸುದ್ದಿಯನ್ನ ಪಾರದರ್ಶಕತೆ ನಾವು ತೋರಿಸಿದ್ದಕ್ಕೆ ನೀವೆಲ್ಲರೂ ಕೂಡ ಮೆಚ್ಚಿ ನಮ್ಮನ್ನು ನಂಬರ್ 1 ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೌದು, ಯಾಕೆಂದ್ರೆ ನಾವು ನಿಮ್ಮನ್ನ ವೈಯಕ್ತಿಕವಾಗಿ ಪಟೇಲ್ರು ನಾವು ಭಾಳ ದಿನದಿಂದ ನೋಡ್ತಾ ಇದೀವಿ. ಕಾಂಗ್ರೆಸ್ಸಿಗರು ನಾವು ಹೇಳ್ತಾ ಇದೀವಿ, ನಾವು ಬೇರೆ ಮಾಧ್ಯಮಗಳನ್ನು ತೋರಿಸ್ಬಿಟ್ಟು ಅಪ್ಪ ಬಯಸಿದನ್ರಿ ಅಂತೀವಿ. ನೀವು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದಲ್ಲಿ ನಿಷ್ಪಕ್ಷವಾಗಿ ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ. ನಿಮಗೆ ಪರ್ಸ್ನಲ್ ಆಗಿ ನಾನು ಶುಭಾಶಯ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ನೇರವಾಗಿ ಆ ಪ್ರಶ್ನೆಗೆ ಹೋಗೋದಾದ್ರೆ, ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿ ಇದ್ದೀವಿ ಸ್ವಾಮಿ, ನಾವು ಕಿತ್ಲಾಡ್ತಾ ಇದ್ದೀವಿ ಅಂತ ನೀವು ಹೇಳ್ಕೊತಾ ಇದ್ದೀರಿ. ಕಿತ್ಲಾಟದಲ್ಲಿ ಇಲ್ಲ, ಅಧಿಕಾರದಲ್ಲೇ ಇಲ್ಲ. ಇವ್ರುಗಳು ಕಿತ್ಲಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಒಬ್ರೊಬ್ರು ಕಾಲು, ಒಬ್ರೊಬ್ರು ಕೈ, ಒಬ್ರೊಬ್ರು ಜುಟ್ಟನ್ನು ಇವ್ರುಗಳು ಎಳ್ಗಾಡ್ತಾನೆ ಕಿಡ್ದಾಡ್ತಿದಾರಲ್ಲ. ಇವ್ರಿಗೆ ಏನಾಗ್ಬೇಕು ಹಂಗಂದ್ರೆ? ಇವರಲ್ಲಿ ಏನಾಗಿದೆ ಸಮಸ್ಯೆ? ಸರಿ ಆಯ್ತು, ಮುಖ್ಯ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಅವಾಗಲೇ ನೀವೇನೇನೋ ಮಾತುಗಳನ್ನು ಹೇಳಿದ್ರಿ, ಗೊಂದಲ, ಬಡದಾಟ, ಕುರ್ಚಿ ಕಿತ್ಲಾಟ. ಯಾರಾದರೂ ಕಾಂಗ್ರೆಸ್ನ ನಾಯಕರು ಇಬ್ಬರ ಬಗ್ಗೆನೇ ಮಾತಾಡೋಣ, DK ಶಿವಕುಮಾರ್, ಸಿದ್ದರಾಮಯ್ಯನವರು ಬಹಿರಂಗವಾಗಿ ಬಂದು ಒಂದೇ ಒಂದು ಅಸಭ್ಯ ಪದವಾಯ್ಕ. ಈಗ ದೆಹಲಿಗೆ MLAಗಳು ಏನು ಬಂದು ಅವ್ರ ಪರ್ಸನಲ್ ಕೆಲ್ಸಗಳಿಗೆ ಹೋದ್ರಿ ಸ್ವಾಮಿ, ಇದೊಳ್ಳೆ ಕತೆ ಆಯ್ತಲ್ಲ. ಪರ್ಸನಲ್ ಕೆಲಸಕ್ಕೆ ಓಪನ್ ಆಗಿ ಹೇಳಿದ್ದಾರೆ, ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಓಪನ್ ಆಗಿ ಹೇಳಿದ್ರಿ. ಇನ್ನೂ ಏನು ಅನುಮಾನ ನಿಮ್ಗೆ? ಎಲ್ಲ ಒಂದ್ ಕಡೆ ಇದು ನಿಮ್ಮಂತ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ದಿನ ಒಂಥರ ಇದು ಡ್ರಾಮಾ ಆಗಿತ್ತಾ ಅಥವಾ ಬೇಸರ ಆಗಿತ್ತಾ? ಇಲ್ಲ ಸರ್, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ನಾಯಕರು ಏನಿದ್ದಾರೆ, ಜೋಡೆತ್ತುಗಳಾಗಿ ಏನಿದ್ದಾರೆ ನೋಡಿ, ಇವತ್ತು ಸಹ ನೀವು 1 ಲೈನ್ ಸ್ಟೇಟ್ಮೆಂಟ್ ಕೊಟ್ಟರು, ನಾವೆಲ್ಲದಕ್ಕೂ ಬದ್ಧವಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಒಂದು ಮೆಸೇಜನ್ನು ಅವರು ಪಾಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು.